कृष्णाद्रिनाम्यहं शिवगङ्गमनाम्यहं पद्मानाम्यहं अमृतानाम्यहं ಜಿಲ್ಲೆ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರತಕ್ಕಂತಹ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರ ಸನ್ನಿಧಾನದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮಗಳು ಪಂಚದಿನ ಅಂದರೆ 5 ದಿನಗಳ ಕಾರ್ಯವನ್ನು ನೆರವೇರಿಸಿ ಭಗವಂತನ ಅನುಗ್ರಹದಿಂದ ತುಂಬ ವಿಶೇಷವಾಗಿ ಒಂದು ಪೂಜೆ ಕಾರ್ಯಕ್ರಮಗಳು ನಡೀತಾ ಇದೆ. ಕಾರಣ ಅಂದರೆ ಸುಮಾರು ಈ ಒಂದು ದೇವಾಲಯ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ 500 ವರ್ಷಗಳ ಇತಿಹಾಸ ಉಳ್ಳತಕ್ಕಂಥದ್ದು. ಆದ್ದರಿಂದ ಈ ಒಂದು ನಾರಸಿಂಹನ ಒಂದು ದಿವ್ಯ ಕ್ಷೇತ್ರದಲ್ಲಿ ನಾರಸಿಂಹನ ಒಕ್ಕಲು ಸುಮಾರು ವರ್ಷಗಳಿಂದ ಈ ಒಂದು ಕದರಿ ಪೌರ್ಣಮಿ ಪ್ರಯುಕ್ತ ಈ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಈ ಒಂದು ರಥೋತ್ಸವದ ಕಾರ್ಯಕ್ರಮ 5ನೇ ವರ್ಷದ್ದಾಗಿರುತ್ತದೆ. ಆದರೆ ಇಂದಿನಿಂದ ಒಂದು ರಥೋತ್ಸವದಲ್ಲದೆ ಈ ಒಂದು ಯಾತ್ರಾ ಮಹೋತ್ಸವ ನಡೀತಾ ಬರ್ತಾ ಇತ್ತು. ಯಾರೋ ಧಾನ್ಯಾದಿಗಳು ಈ ಒಂದು 5 ವರ್ಷದಿಂದ ಒಂದು ರಥ ಕೊಟ್ಟ ಮೇಲೆ ನಾವು ಈ ರಥೋತ್ಸವವನ್ನು ಇಲ್ಲಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೆ. ಈಗ ಇದು ಒಂದು ಕಣಕಳ್ಳಿ ಒಂದು ಗ್ರಾಮದಲ್ಲೇ ಈ ಒಂದು ನಲಿಬೇಕಾದ್ರೆ ಕದ್ರಿಯಿಂದ ಈ ಒಂದು ವಿಗ್ರಹನ ತಂದು ಈ ಮಹಾನುಭಾವನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇಲ್ಲಿ ಇವತ್ತು ಕದ್ರಿ ನರಸಿಂಹಸ್ವಾಮಿ ಆಮೇಲೆ ಕಣಕಳ್ಳಿ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ಈ ಒಂದು ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಆಮೇಲೆ ಈ ಒಂದು ಗ್ರಾಮದ ಹಿರಿಯರು ಆಮೇಲೆ ಮುಖಂಡರು ಆಮೇಲೆ ನಮ್ಮ ಒಂದು ದೇವಸ್ಥಾನದ ಧರ್ಮದರ್ಶಿಗಳಾದಂಥ ಡಿ ಟಿ ಧನ್ಗೋಪಾಲಣ್ಣವರು ಕೆ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರ ಸಮ್ಮುಖದಲ್ಲೇ ಕಾರ್ಯಕ್ರಮ ನಡೀತಾ ಬರ್ತಾರೆ. ಅದರಿಂದ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾವು